ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಡಿಫೈ ಇದೊಂದು ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಆ್ಯಪ್ ಮುಖಾಂತರ ನೀವು ಯಾವ ರೀತಿ ಲೋನ್ ತಗೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದು ಒಂದು ಆ್ಯಪ್ ಬಂದುಬಿಟ್ಟು ಬಿಸ್ನೆಸ್ ಲೋನ್ಗೆ ಒಂದು ಸೂಕ್ತವಾಗಿರುವಂಥ ಆ್ಯಪ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇದು ಯಾವ ರೀತಿಯಾಗಿದೆ ಅಂತೇಳಿ 4.1 ರೇಟಿಂಗ್ ಇದೆ ಮತ್ತು 1,00,000+ ಡೌನ್ಲೋಡ್ಸ್ ಇವೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೋತೀನಿ ಅಂದರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಮತ್ತು ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೋಬೇಕಂದ್ರೆ ಯಾವ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇದೊಂದು ಇಂಡಿಫೈ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬಂದಿದೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೊತೀನಿ ಅಂದರೆ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದುಬಿಟ್ಟು ನಿಮಗೆ 18% 55ವರೆಗಿದೆ. ಮತ್ತು ಮಿನಿಮಮ್ ರೀಪೇಮೆಂಟ್ ಟೆನ್ಯೂರ್ ಬಂದುಬಿಟ್ಟು ನಿಮಗೆ 3 ಮಂತ್ಸ್ ಇದೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು 36 ಮಂತ್ ಇದೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ಅಪ್ ಟು 3% ಇರುತ್ತೆ. ನಿಮಗೆ ಅಪ್ ಟು ಏನಾದರೂ 1 ಲಕ್ಷದವರೆಗೂ ಲೋನ್ ಬೇಕಂದರೆ 30% ನಿಮಗೆ ಆ್ಯನ್ಯುವಲ್ ಇಂಟ್ರೆಸ್ಟ್ ಇರುತ್ತೆ. ಟೆನ್ಯೂರ್ ಬಂದುಬಿಟ್ಟು 12 ಮಂತ್ಸ್ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ 1 ಲಕ್ಷ ರೂಪಾಯಿಗೆ 3,540 ರೂಪಾಯಿ ಆಗಿರುತ್ತೆ, ಇನ್ಕ್ಲೂಡಿಂಗ್ GST ಇರುತ್ತೆ. ಆಮೇಲೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗೋ ಅಮೌಂಟ್ ಬಂದುಬಿಟ್ಟು 1,00,000 ರೂಪಾಯಿ ಆಗುತ್ತೆ. ಆಮೇಲೆ ಪ್ರೊಸೆಸಿಂಗ್ ಫೀ ಮೈನಸ್ ಆದರೆ 96,460 ರೂಪಾಯಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗೋ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಅದಾದಮೇಲೆ ನೀವು ಸಾಲ ತೊಗೊಂಡ್ಮೇಲೆ ಆಮೇಲೆ ನೀವು ರೀಪೇಮೆಂಟ್ ಮಾಡಬೇಕಾದ್ರೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ನಿಮಗೆ 16,984 ರೂಪಾಯಿ ನೀವು ರೀಪೇಮೆಂಟ್ ಮಾಡೋ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಟೋಟಲ್ ನಿಮಗೆ ಕಾಸ್ಟ್ ಆಫ್ ಲೋನ್ ಬಂದುಬಿಟ್ಟು ನಿಮಗೆ 1,16,984 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಮಂತ್ಲಿ EMI ಬಂದುಬಿಟ್ಟು ನಿಮಗೆ 9,748 ರೂಪಾಯಿ ಇರುತ್ತೆ. ಆಮೇಲೆ ಕಾಸ್ಟ್ ಆಫ್ ಲೋನ್ ಬಂದುಬಿಟ್ಟು 20,524 ರೂಪಾಯಿ ಆಗುತ್ತೆ. ಅಂದರೆ ನಿಮಗೆ ಟೋಟಲ್ ಇಂಟ್ರೆಸ್ಟ್ ಆ್ಯಂಡ್ ಪ್ರೊಸೆಸಿಂಗ್ ಫೀ ಇರುತ್ತೆ ಸ್ನೇಹಿತರೆ. ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ 37.20% ಇರುತ್ತೆ. ಈ ಆ್ಯಪಲ್ಲಿ ನಿಮಗೆ ಬಿಸ್ನೆಸ್ ಲೋನ್ ಸಿಗುತ್ತೆ, MSME ಲೋನ್ ಸಿಗುತ್ತೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಲೋನ್, ಹೀಗೆ ಹಲವಾರು ರೀತಿಯಾದಂಥ ಲೋನ್ಸ್ ಈ ಆ್ಯಪಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನೋಡ್ಬೋದು, ಇದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ಇದು ಒಂದು ಪಕ್ಕಾ ಲೋನ್ ಎಂಬುದು ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ, ಪಕ್ಕಾ 100% ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಯಾವ ರೀತಿ ಲೋನ್ ತೊಗೊಳೋದನ್ನ ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋರಿಗೆ ರೀಡೈರೆಕ್ಟ್ ಆಗ್ತಾರೆ. ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು OTP ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ OTP ವೆರಿಫೈ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೆಳಗಡೆ ಹೋಮ್ ಅಂತಿದೆ, ಮೈ ಲೋನ್ಸ್ ಅಂತಿದೆ, ಮತ್ತೆ ಕ್ರೆಡಿಟ್ ಸ್ಕೋರ್ ಅಂತಿದೆ, ಮತ್ತೆ ಹೆಲ್ಪ್ ಬೇಕಿದ್ರೆ ಹೆಲ್ಪ್ ತಗೋಬಹುದಾಗಿದೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಗಮನಿಸಬಹುದು ಸ್ನೇಹಿತರೆ, ಗೆಟ್ ಎ ಬಿಸ್ನೆಸ್ ಲೋನ್ ಅಪ್ ಟು 50 lakh ಇಂದ ಇನ್ 3 days. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ 1.5 ಮಂತ್ ಆನ್ವರ್ಡ್ಸ್ ಇರುತ್ತೆ ಸ್ನೇಹಿತರೆ. ಈ ಆ್ಯಪಲ್ಲಿ ನಿಮಗೆ 50 ಲಕ್ಷದವರೆಗೂ ಲೋನ್ ಎಂಬುದು ಸಿಗುತ್ತೆ. ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಮತ್ತೆ ಮಿನಿಮಮ್ ಡಾಕ್ಯುಮೆಂಟ್ ಬೇಕಾಗುತ್ತೆ, ಮತ್ತೆ 100% ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ ಇರುತ್ತೆ. ಮತ್ತೆ ನೀವಿಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ನೀವಿಲ್ಲಿ ಚೆಕ್ ಮಾಡಬಹುದಾಗಿದೆ ಸ್ನೇಹಿತರೆ ಈಸಿಯಾಗಿ. ಈಗ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅಮೌಂಟ್ನ ಎಂಟ್ರಿ ಮಾಡಿಕೊಂಡು ಮತ್ತೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟು ಬೇಕು ಅಮೌಂಟ್, 50,000 ಬೇಕಾ, 5 ಲಕ್ಷ ಬೇಕಾ, ಎಷ್ಟು ಬೇಕು, ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮೇಲೆ ಈ ಆ್ಯಪಲ್ಲಿ ಲೋನ್ ತೊಗೊಳೋದು ಎಷ್ಟು ಅಮೌಂಟ್ ಸಿಗುತ್ತೆ ಎಂಬುದು ಎಲಿಜಿಬಿಲಿಟಿ ಚೆಕ್ ಆಗುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ ಆಸ್ ಪರ್ ಪಾನ್ ಏನೇನು ಇರುತ್ತೆ ನಿಮ್ಮ ಪಾನ್ ಕಾರ್ಡಲ್ಲಿ ಅದನ್ನೆಲ್ಲ ನೀವು ಎಂಟ್ರಿ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಸ್ಯಾಲ್ರಿದು ಡೀಟೇಲ್ ಕೇಳುತ್ತೆ, ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ, ಮತ್ತೆ ನಿಮ್ಮ GST ಇದೆಯಾ ಅಥವಾ ಇಲ್ವಾ ಅಂತ ಎಲ್ಲ ಕೇಳುತ್ತೆ. ಅದಾದ ನಂತರ ಅದನ್ನು ಎಂಟ್ರಿ ಮಾಡ್ಕೊಂಡಿದ್ರೆ ಎಂಟ್ರಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರೆಂಟೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳು, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನಂತರ ಸ್ನೇಹಿತರೆ ಈ ರೀತಿಯಾಗಿ ಡೀಟೇಲ್ನ ಎಂಟ್ರಿ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಕೊಡಬೇಕಾಗುತ್ತೆ. ಅದು ಪರ್ಸನಲ್ KYC ಡಾಕ್ಯುಮೆಂಟ್ ಕೇಳುತ್ತೆ, ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕೇಳುತ್ತೆ. ಅದನ್ನೆಲ್ಲ ಕೊಟ್ಟು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಲೋನ್ ಎಂಬುದು ಇಮಿಡಿಯೇಟ್ ಆಗಿ ಬ್ಯಾಂಕ್ ಅವ್ರಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಲೋನ್ ಅಪ್ಲಿಕೇಶನ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಸ್ನೇಹಿತರೆ, ನೋಡ್ಬೋದು ಈ ರೀತಿಯಾಗಿ ನಾನು ನಿಮಗೆ 2 ಸ್ಟೆಪ್ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ 3 ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಲೋನ್ ಎಂಬುದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.